ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಗ್ಗೆ ತಿಂಡಿಗೆ ಏನು ಕಾಂಬಿನೇಷನ್ ಮಾಡಿದೆ ಹಾಗೆ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ಏನು ಮಾಡಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಹೆಸರು ಕಾಳನ್ನು ಉಪಯೋಗಿಸ್ಕೊಂಡು ಚಟ್ನಿ ಮಾಡ್ತಾಯಿದ್ದೀನಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ. ಯಾರಾದರೂ ಟ್ರೈ ಮಾಡಿದ್ದೀರಾ ಹೆಸರು ಕಾಳಿನ ಚಟ್ನಿ, ಅಥವಾ ಇದೇ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಇದೂ ಅಷ್ಟೇ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸಾಮಾನ್ಯ ಹೆಸರು ಕಾಳಿಂದು ಉಸ್ಲಿ ಅಥವಾ ಗೊಜ್ಜುಗಳು ಮಾಡಿದಾಗ ಮಕ್ಕಳು ಅಷ್ಟಾಗಿ ತಿನ್ನಲಿಕ್ಕೆ ಇಷ್ಟಪಡಲ್ಲ. ಪಲ್ಯನೇ ತಿಂತಾ ಇರಬೇಕು, ಕಾಳುಗಳು ಜಾಸ್ತಿ ಸೇರಲ್ಲ ಅವ್ರಿಗೆ. ಹಾಗಾಗಿ ಈ ರೀತಿ ಚಟ್ನಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲೊಂದು 4 ಹಿಡಿ ಆಗೋಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಅದನ್ನು ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ಕೆಂಪಗಾಗೋವರೆಗೆ ಹುರ್ಕೋಬೇಕು ಲೋ ಫ್ಲೇಮ್ನಲ್ಲಿ. ಅದೊಂದು ಸ್ವಲ್ಪ ಟೈಮ್ ಆಗುತ್ತೆ ಹುರಿಯೋದು. ಅಷ್ಟರಲ್ಲಿ ನಾನು ಇವತ್ತು ಟೆರೆಸ್ ಮೇಲಿಂದ ಸ್ವಲ್ಪ ಕರಿಬೇವನ್ನ ಕಿತ್ತಿ ತಂದಿದ್ದೆ. ಯಾಕೋ ತುಂಬ ಜಾಸ್ತಿ ಮಳೆ ಬರ್ತಾ ಇರೋ ಕಾರಣ ಕರಿಬೇವೆಲ್ಲ ಸ್ವಲ್ಪ ಎಲ್ಲೋ ಕಲರ್ ಆಗ್ತಾಯಿತ್ತು. ಸೊ ಹಾಗಾಗಿ ಉಪಯೋಗಿಸ್ಬಿಟ್ಟೋಣ ಮನೆದೇನೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕಿತ್ತು ಇಟ್ಕೊತಾ ಇದ್ದೀನಿ. ಸ್ವಲ್ಪನೇ ತಂದಿರೋದ್ರಿಂದ ಇದರಲ್ಲೇನು ನಾನು ಕರಿಬೇವಿನ ಸೊಪ್ಪನ್ನ ಪೌಡರ್ ಮಾಡಲಿಕ್ಕಾಗಲ್ಲ. ಸೊ ಹಾಗೆ ಜಸ್ಟ್ ವಾಶ್ ಮಾಡಿ ಸ್ವಲ್ಪ ಒಣಗಿಸ್ಬಿಟ್ಟು ಇಟ್ಕೋತೀನಿ. ಅದನ್ನೇ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆಗೆ ಸೇರಿಸೋಣ ಅಂತ. ಸೊ ಇಲ್ಲಿ ಮನೆಯಲ್ಲೇ ಬೆಳೆದಿರೋದು ಕರಿಬೇವಾದ್ರೂ ಸಹ ಟೆರೆಸ್ ಮೇಲೆ ಸ್ವಲ್ಪ ಧೂಳು ಅದರದ್ದೆಲ್ಲ ಇರುತ್ತೆ ಅಲ್ವಾ, ಹಾಗಾಗಿ ನೀಟಾಗಿ ವಾಶ್ ಮಾಡಿ ಇಲ್ಲಿ ಒಂದು ಟವಲ್ ಮೇಲೆ ಹಾರಾಕ್ತಾ ಇದ್ದೀನಿ. ಈ ಕಡೆ ಹೆಸರು ಕಾಳನ್ನು ಸಹ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮ್ನಲ್ಲಿ. ನೋಡಿ ಕೆಂಪಾಗಿದೆ. ಇಷ್ಟು ಕೆಂಪಾದಮೇಲೆ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ನಿಮಗೆ ಚಟ್ನಿ ಹೆಸರು ಕಾಳಿಂದೇ ಫ್ಲೇವರ್ ಬೇಕು ಅಂದರೆ ಒಂದು 4 ರಿಂದ 5 ಹಿಡಿ ಆಗೋಷ್ಟು ಹಾಕ್ಕೊಳ್ಳಿ. ಇಲ್ಲ ಬೇಡ ನಮಗೆ ಅಷ್ಟಾಗಿ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ ಬೇಡ ಅಂತ ಅಂದರೆ ಒಂದು 3 ರಿಂದ 4 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ. ಹಾಗೆಯೇ ಅದೇ ಪ್ಯಾನಿಗೆ ನಾನು 1-2 ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಹಿಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಹಾಕಿ ಚೆನ್ನಾಗಿ ಗರಿ ಆಗೋವರೆಗೆ ಹುರಿದು ಅದನ್ನು ಸಹ ಅದೇ ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ. ಇನ್ನು ನಾರ್ಮಲ್ ನಾವು ಕಾಯಿ ಚಟ್ನಿಗೆಲ್ಲ ಏನೇನು ಹಾಕ್ತೀವಿ ನೋಡಿ ಅದನ್ನೇ ಹಾಕಬೇಕು. ಇಲ್ಲಿ ಶುಂಠಿ ಹಾಕ್ತಾ ಇಲ್ಲ ನಾನು, ಅದ್ರ ಬದಲಾಗಿ ಬರೀ ಹಸಿ ತೆಂಗಿನಕಾಯಿ, 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಮತ್ತು ಒಂದು 1/4 ಹಿಡಿ ಆಗೋಷ್ಟು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಸಹ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಮಿಶ್ರಣನ ಮಿಕ್ಸರ್ ಜಾರಿಗೆ ಸೇರಿಸಿ ಇದಕ್ಕೊಂದು ಸ್ವಲ್ಪ 1/4 ಸ್ಪೂನ್ ಆಗೋಷ್ಟು ಹುಣಸೆಹಣ್ಣಿನ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕಿ ಈ ರೀತಿ ನುಣ್ಣದಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಂದರೆ ನೀವು ಒಗ್ಗರಣೆನೂ ಸಹ ಕೊಟ್ಕೋಬೋದು, ಹಾಗೇನೂ ಸಹ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಯಾರಿಗೂ ಸಹ ಇದು ಹೆಸರು ಕಾಳಿನ ಚಟ್ನಿ ಅಂತ ಕಂಡು ಹಿಡಿಯೋದಕ್ಕೂ ಆಗೋದಿಲ್ಲ. ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಹಾಗೆ ಇಲ್ಲಿ ರೊಟ್ಟಿ ಮಾಡ್ತಾಯಿದ್ದೀನಿ. ಹಿಂದಿನ ದಿನ ರಾತ್ರಿ ಮಾಡಿದಂಥ ಅನ್ನ ಸ್ವಲ್ಪ ಜಾಸ್ತಿನೇ ಮಿಕ್ಕಿತ್ತು. ಅನ್ನ ಜಾಸ್ತಿ ಇದ್ದಾಗೆಲ್ಲ ನಮ್ಮ ಮನೆಯಲ್ಲಿ ನಾನು ಸಾಮಾನ್ಯ ರೊಟ್ಟಿನೇ ಮಾಡಿಬಿಡ್ತೀನಿ. ಏಕೆಂದರೆ ಇಡ್ಲಿ ಹಾಗೆ ದೋಸೆಗೂ ಸ್ವಲ್ಪ ಅನ್ನ ಹಾಕ್ತೀನಿ, ಆದರೆ ತುಂಬ ಜಾಸ್ತಿ ಮಿಕ್ಕಿತ್ತು ಅಲ್ವಾ, ಹಾಗಾಗಿ ಅಷ್ಟೊಂದು ಜಾಸ್ತಿ ಹಾಕಿದ್ರೆ ತುಂಬ ಇಡ್ಲಿನೂ ಚೆನ್ನಾಗಿ ಬರಲ್ಲ, ಹಾಗೆ ದೋಸೆನೂ ತುಂಬ ಕಾವಲಿಗೆ ಅಂಟ್ದಂಗೆ ಆಗುತ್ತೆ. ಹಾಗಾಗಿ ರೊಟ್ಟಿನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಅನ್ನ ಮಿಕ್ಕಿರೋದನ್ನು ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಇಲ್ಲಿ ಒಂದು 3 ರಿಂದ 4 ಕಪ್ ಆಗೋಷ್ಟು ನಾನು ಅಕ್ಕಿ ಹಿಟ್ಟು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೊದಲಿಗೆ ನೀರೇನು ಹಾಕದೇನೆ ಹಾಗೇ ಕಲಸಿ ಇಟ್ಕೋಬೇಕು. ಸಾಮಾನ್ಯ ಅನ್ನ ಎಷ್ಟಿರುತ್ತೆ ಅಷ್ಟು ಮಾತ್ರ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ರೊಟ್ಟಿ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಜಾಸ್ತಿ ಹಾಕ್ಬಿಟ್ಟಿದ್ದೆ, ಹಾಗಾಗಿ ಇನ್ನೊಂದು ಸ್ವಲ್ಪ ಮಾತ್ರ ನೀರನ್ನು ಹಾಕಿ ಕಲಸಿ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಬೇಕು ಅಕ್ಕಿ ರೊಟ್ಟಿ, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ತುಂಬ ತೆಳು ಮಾಡ್ಕೊಬಿಟ್ರೆ ನೋಡಿ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಆವಾಗಷ್ಟೇ ನಮಗೆ ಹೀಗೆ ಮುರಿದ್ರೆ 2 ಲೇಯರ್ ಬರುತ್ತೆ, ಉಬ್ಕೊಂಡಾಗೆ ಸಖತ್ತಾಗಿರುತ್ತೆ ಅಕ್ಕಿ ರೊಟ್ಟಿ. ಬಿಸಿ ಅಕ್ಕಿ ರೊಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ಎಷ್ಟು ತಿಂತೀವಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟೂ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಹಾಸನ ಕಡೆ ಹೇಗೆ ಅಂದರೆ ವಾರದಲ್ಲೊಂದು 4 ದಿನ ಅಕ್ಕಿ ರೊಟ್ಟಿ ಇರಲೇಬೇಕು. ಅಕ್ಕಿ ರೊಟ್ಟಿ ತಿಂದೇ ಇದ್ದಿದ್ದ ದಿನ ಒಂದು 3 ದಿವಸ ಕಂಟಿನ್ಯೂಸ್ ಆಗಿ ಅಕ್ಕಿ ರೊಟ್ಟಿ ತಿನ್ನಲಿಲ್ಲ ಅಂದರೆ ಆವತ್ತಿನ ರಾತ್ರಿ ಊಟಕ್ಕಾದ್ರೂ ಸಹ ನಾವು ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿಂತೀವಿ. ಅಷ್ಟೂ ಇಷ್ಟ ನನಗಂತೂ ಅಕ್ಕಿ ರೊಟ್ಟಿ. ಈ ರೊಟ್ಟಿ ಹಿಟ್ಟು ಕಲಸಿರ್ತೀವಿ, ಆದ್ರೂ ಸಹ ನಾವು ರೊಟ್ಟಿ ಅರಿಬೇಕಾದ್ರೆ ಇನ್ನೊಂದು ಸ್ವಲ್ಪ ಈ ರೀತಿ ನೀಟಾಗಿ ಸಾಫ್ಟಾಗಿ ಅದನ್ನು ನಾದ್ಕೋಬೇಕು. ಚೆನ್ನಾಗಿ ನಾದಲಿಲ್ಲ ಅಂದರೆ ರೊಟ್ಟಿ ಒತ್ತಬೇಕಾದ್ರೆ ಸೈಡಲ್ಲೆಲ್ಲ ಬಿರುಕು ಬಿಟ್ಟಂಗೆ ಆಗುತ್ತೆ.
ಇದನ್ನು ನೀವು ಪ್ರೆಸ್ಸಿಂಗ್ ಮಿಷಿನಲ್ಲಿ ರೊಟ್ಟಿ ಪ್ರೆಸ್ಸರ್ ಬರುತ್ತೆ ನೋಡಿ, ಅದರಲ್ಲಾದ್ರೂ ಸಹ ಮಾಡ್ಬೋದು. ಈ ರೀತಿ ನಮಗೆ ಲಟ್ಟಣಿಗೆನಲ್ಲಿ ಅರಿಯೋಕ್ಕೆ ಬರಲ್ಲ ಅಂತ ಅಂದವರು ಅದನ್ನು ಸಹ ಚೆನ್ನಾಗಿ ಬರುತ್ತೆ. ನನಗೆ ಅದಕ್ಕಿಂತ ಲಟ್ಟಣಿಗೆಯಲ್ಲಿ ಅರಿಯೋದೇ ಈಸಿ ಅಂತ ಅನಿಸುತ್ತೆ. ಬೇಗ ಬೇಗ ಒಂದು ರೊಟ್ಟಿ ಬೇಯೋ ಅಷ್ಟರಲ್ಲಿ ಈ ಕಡೆ ಇನ್ನೊಂದು ರೊಟ್ಟಿನ ಲಟ್ಟಣಿಗೆಯಲ್ಲಿ ಲಟ್ಸಿಟ್ಕೊಬಿಟ್ಟಿರ್ತೀನಿ. ನನಗೆ ಸುಲಭ ಅಂತ ಅನಿಸುತ್ತೆ, ಹಾಗಾಗಿ ನಾನು ಇದೇ ರೀತಿಯಲ್ಲೇ ಮಾಡೋದು. ಇದು ಅಕ್ಕಿ ಹಿಟ್ಟನ್ನು ಹಾಕಿ ಅರೆದಿರ್ತೀವಿ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ಮೇಲ್ಗಡೆ ನೀರನ್ನು ಸಹ ಹಾಕಬೇಕು, ಇಲ್ಲ ಅಂದರೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಅಕ್ಕಿ ರೊಟ್ಟಿದು. ಒಂದು ಒದ್ದೆ ಬಟ್ಟೆ ಸಹಾಯದಿಂದ ಬೇಕಾದರೆ ಅದರ ಎಕ್ಸ್ಟ್ರಾ ಅಕ್ಕಿ ಹಿಟ್ಟು ಏನು ಇರುತ್ತೆ ರೊಟ್ಟಿ ಮೇಲೆ ಅದನ್ನು ನೀವು ಹೋಗಿಸ್ಕೋಬೋದು. ನಾನು ಇಲ್ಲಿ ನಂಗೆ ಅಭ್ಯಾಸ ಆಗಿರೋದ್ರಿಂದ ನಾನು ಕೈನಲ್ಲೇ ಮಾಡಿಬಿಡ್ತೀನಿ. ಎರಡೂ ಕಡೆ ಸ್ವಲ್ಪ ಸ್ವಲ್ಪ ಮಾತ್ರ ಬೇಯಿಸ್ಕೊಂಡು ಆಮೇಲೆ ಇದನ್ನು ಡೈರೆಕ್ಟ್ ಫ್ಲೇಮ್ನಲ್ಲಿ ಸ್ವಲ್ಪ ಉಪ್ಕೊಂಡು ಆ ಕಲರ್ ಚೇಂಜ್ ಆಗೋವರೆಗೆ ಚೆನ್ನಾಗಿ ಸುಡಬೇಕು. ಈ ರೀತಿ ಸುಟ್ಟಿ ಮಾಡಿದಂಥ ಅಕ್ಕಿ ರೊಟ್ಟಿ ಟೇಸ್ಟೇ ಬೇರೆ, ಸಖತ್ತಾಗಿರುತ್ತೆ. ನಾನು ಯೂಶ್ವಲಿ ಅಕ್ಕಿ ಹಿಟ್ಟನ್ನು ಮುದ್ದೆ ಮಾಡಿನೂ ಸಹ ರೊಟ್ಟಿ ಮಾಡ್ತೀನಿ. ಸಾಮಾನ್ಯ ಅನ್ನ ಮಿಕ್ಕಿದಾಗ ಈ ರೀತಿ ಮಾಡಿಬಿಡ್ತೀನಿ, ತುಂಬಾ ಜಾಸ್ತಿ ಇರುತ್ತೆ ಅನ್ನ. ಅದರಲ್ಲಿ ಚಿತ್ರಾನ್ನ ಮಾಡಿದ್ರೆ ಒಬ್ರಿಗೂ ಸಾಲಲ್ಲ, ಆ್ಯಂಡ್ ಇಡ್ಲಿ ದೋಸೆಗೆ ಹಾಕಿದ್ರೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಅಂಥ ಟೈಮ್ನಲ್ಲಿ ಈ ರೀತಿ ರೊಟ್ಟಿನ ಮಾಡಿಬಿಡ್ತೀನಿ ನಾನು. ಅನ್ನನೂ ಖಾಲಿ ಆಗುತ್ತೆ, ಜೊತೆಗೆ ಒಂದು ತಿಂಡಿ ಮಾಡ್ದಂಗೂ ಆಗುತ್ತೆ. ಕರೆಕ್ಟ್ ಆಯಿತು ಎಲ್ಲರಿಗೂ. ಒಬ್ಬೊಬ್ರಿಗೆ ಎರಡೆರಡು ರೊಟ್ಟಿ ಅನ್ನೋ ರೀತಿಯಲ್ಲಿ 2 ರೊಟ್ಟಿ ತಿನ್ನೋ ಅಷ್ಟರಲ್ಲೇ ಹೊಟ್ಟೆ ತುಂಬೋಗ್ಬಿಡುತ್ತೆ. ಯಾಕೆಂದರೆ ತುಂಬ ಅಗಲವಾಗಿ ಮಾಡಿರ್ತೀವಿ, ಚೆನ್ನಾಗಿರುತ್ತೆ. ಗರ್ಗರಿಯಾಗಿ ಬಿಸಿ ಬಿಸಿ ರೊಟ್ಟಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಸಾಫ್ಟಾಗೇ ಇರುತ್ತೆ, ತುಂಬ ಏನು ಗಟ್ಟಿ ಆಗೋದು ಆ ರೀತಿ ಎಲ್ಲ, ಹಲ್ಲಿಗೆ ಕಷ್ಟ ಆಗಿಯೋದು ಆ ರೀತಿ ಎಲ್ಲ ಏನಾಗಲ್ಲ. ರೊಟ್ಟಿಗೆ ಚಟ್ನಿ ಕಾಂಬಿನೇಷನ್ನು ನೀವು ಸಹ ಟ್ರೈ ಮಾಡಿ. ರೊಟ್ಟಿಗೆ ಅಂತಲೇ ಅಲ್ಲ, ಯೂಶ್ವಲಿ ಚಪಾತಿಗೂ ಚೆನ್ನಾಗಿರುತ್ತೆ ಹೆಸರು ಕಾಳಿನ ಚಟ್ನಿ. ನನಗೆ ಈ ರೀತಿ ಚಟ್ನಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿನ್ಲಿಕ್ಕೆ ಇಷ್ಟಪಡ್ತೀನಿ. ತಿಂಡಿ ಎಲ್ಲ ಆಗಿ ಮನೆ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ಗೆ ಬಂದಿದ್ದೀನಿ. ದಿನ ಬೆಳಗ್ಗೆ ಏನು ತಿಂಡಿ ಮಾಡೋದು, ಮಧ್ಯಾಹ್ನ ಏನು ಅಡುಗೆ ಮಾಡೋದು ಅನ್ನೋ ಟೆನ್ಷನ್ ಎಲ್ಲರಿಗೂ ಇದ್ದೇ ಇರುತ್ತೆ. ಮನೆಯಲ್ಲಿ ಸ್ವಲ್ಪ ತರಕಾರಿನೂ ಸಹ ಖಾಲಿ ಆಗಿತ್ತು, ಹಾಗಾಗಿ ಇವತ್ತು ರಸಮ್ ಮತ್ತು ರಸಮ್ ಜೊತೆಗೆ ಒಂದು ಕಾಳನ್ನು ಪಲ್ಯ ಮಾಡೋಣ ಅಂತ, ಅಂದರೆ ಉಸ್ಲಿ ಮಾಡೋಣ ಅಂತ ಕಾಬೂಲ್ ಕಡಲೆಕಾಳನ್ನ ಬೆಳಗ್ಗೆ ನೆನೆಸಿಟ್ಟಿದ್ದೆ ನಾನು ಅಷ್ಟೇ. ಹಿಂದಿನ ದಿನ ರಾತ್ರಿ ಏನು ನೆನೆಸಿಟ್ಟಿರಲಿಲ್ಲ, ಅದನ್ನು ನೀಟಾಗಿ ಬೇಯಿಸಿಟ್ಕೊಂಡಿದ್ದೀನಿ. ರಸಮ್ಗೆ ಇದು ಜೀರಿಗೆ ಮತ್ತು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫಸ್ಟು ಉಸ್ಲಿ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಮಾತ್ರ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆಯೇ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ, ಬೆಳ್ಳುಳ್ಳಿ, ಒಂದು 2-3 ಹಸಿರು ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಆಪ್ಷನಲ್ಲು, ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡು ಸ್ವಲ್ಪ ಇಂಗಿನ ಪುಡಿನಾದರೂ ಸಹ ಸೇರಿಸ್ಕೋಬೋದು ನೀವು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪುನೂ ನಾನು ಎಣ್ಣೆಗೆ ಹಾಕಿದ್ದೀನಿ, ಚೆನ್ನಾಗಿ ಅದ್ರ ಫ್ಲೇವರ್ ಬಿಟ್ಕೊಳ್ಳುತ್ತೆ ಅಂತ. ಅದೊಂದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗ್ತಾ ಇದ್ದ ಹಾಗೆಯೇ ಒಂದು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದನ್ನೊಂದು ಜಸ್ಟ್ ಒಂದು 10 ಸೆಕೆಂಡ್ ಫ್ರೈ ಮಾಡಿಕೊಂಡು ಬೇಯಿಸಿ ಬಸ್ತಿಟ್ಕೊಂಡಿದ್ನಲ್ಲ ಕಾಬೂಲ್ ಕಡಲೆಕಾಳು ಅದನ್ನು ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೊನೆಯಲ್ಲಿ ಒಂದು ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ಕಾಬೂಲ್ ಕಡಲೆಕಾಳಿನ ಉಸ್ಲಿ ರೆಡಿ. ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ರೆ ಕಾಯಿ ತುರಿ ಜೊತೆಗೇ ನೀವು 1-2 ಹಸಿರು ಮೆಣಸಿನ್ಕಾಯಿನೂ ಸಹ ರುಬ್ಬಿಟ್ಟು ಹಾಕ್ಬೋದು. ಅದು ತುಂಬ ಖಾರ ಬಂದುಬಿಡುತ್ತೆ ಅಂತ ನಾನು ಆ ರೀತಿ ಹಾಕಿಲ್ಲ, ಒಗ್ಗರಣೆಗೆ ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ. ನೋಡಿ, ಇಲ್ಲಿ ಉಸ್ಲಿನೂ ಸಹ ರೆಡಿ ಆಯಿತು. ಹಾಗೆಯೇ ರಸಮ್ ಮಾಡೋದಕ್ಕೆ ಇಲ್ಲಿ ಬೇಳೆ ಹಾಗೆಯೇ ಟೊಮ್ಯಾಟೊನ ಒಂದು 4 ವಿಸಿಲ್ ಕೊಟ್ಟು ಬೇಯಿಸಿ ಇಟ್ಕೊಂಡಿದ್ದೆ. ಅದನ್ನು ಇವಾಗ ನೀಟಾಗಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಕಾಬೂಲ್ ಕಡಲೆಕಾಳಂದು ಬೇಯಿಸಿ ಇಟ್ಟಿದ್ನಲ್ಲ ಅದರ ರಸಕ್ಕೇ ನಾನು ಈ ಮ್ಯಾಶ್ ಮಾಡಿ ಇಟ್ಕೊಂಡಿರೋವಂಥ ಬೇಳೆ ಹಾಗೆ ಟೊಮ್ಯಾಟೊನ ಸೇರಿಸ್ತಾ ಇದ್ದೀನಿ. ಆ ರಸನ ನಾನೇನು ವೇಸ್ಟ್ ಮಾಡ್ತಾ ಇಲ್ಲ. ನೋಡಿ, ಇಲ್ಲಿ ಸಪ್ರೇಟಾಗಿ ಅದು ಬೇಯಿಸಿರೋವಂಥ ಕಾಬೂಲ್ ಕಡಲೆಕಾಳು ಬೇಯಿಸಿರೋವಂಥ ರಸನ ತೆಗೆದಿಟ್ಟಿದ್ದೀನಿ. ರಸಮಲ್ಲಿ ಯೂಶ್ವಲಿ ಏನೂ ತರಕಾರಿ ಇರೋದಿಲ್ಲ ಅಲ್ವಾ, ಸೊ ಬ್ಯಾಲೆನ್ಸ್ ಆಗಲಿ ಎಲ್ಲನೂ ಮಧ್ಯಾಹ್ನದ ಊಟಕ್ಕೆ ಅಂತ ಅಂದ್ಬಿಟ್ಟು ಒಂದು ಪಲ್ಯನ ಮಾಡ್ತಾಯಿದ್ದೀನಿ. ಯಾವಾಗಲೂ ಅಷ್ಟೇ, ಬರೀ ರಸಮ್ ಮಾಡಿದಾಗ ನಾನು ಯಾವುದಾದ್ರೂ ಒಂದು ತರಕಾರಿ ಪಲ್ಯ ಅಥವಾ ಕಾಳು ನುಸ್ಲಿ ಮಾಡ್ತೀನಿ. ಇವತ್ತು ತರಕಾರಿ ಏನೂ ಇಲ್ಲದೆ ಇರೋದ್ರಿಂದ ಕಾಳು ನುಸ್ಲಿ ಮಾಡಿದೆ ನಾನು. ಇದು ಬೇಳೆ ಹಾಗೆ ಟೊಮ್ಯಾಟೊ ಏನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಜೀರಿಗೆ ಮತ್ತು ಮೆಣಸಿನ ಪುಡಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಇದನ್ನು ಸಹ ಬಿಸಿಗಿಟ್ಟಿದ್ದೀನಿ. ಇದಕ್ಕೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ. ಈ ರಸಮ್ ಬಂದು ಬೆಟ್ಟದ ನೆಲ್ಲಿಕಾಯಿ ರಸಮ್ಮು. ಇವಾಗ ಸೀಸನ್ ಸಹ ಸ್ಟಾರ್ಟ್ ಆಗಿದೆ. ಬೆಟ್ಟದ ನೆಲ್ಲಿಕಾಯಿನ ಯೂಸ್ ಮಾಡಿ ಲಾಸ್ಟ್ ಟೈಮ್ ನಾನು ಚಿತ್ರಾನ್ನ ತೋರಿಸಿದ್ದೆ, ತುಂಬಾ ಚೆನ್ನಾಗಿತ್ತು ಅದೂ.
ಇದೇನಿಲ್ಲ, ಜಸ್ಟ್ ಒಂದು 3 ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡು ನೀಟಾಗಿ ವಾಶ್ ಮಾಡಿ ತುರಿದಿಟ್ಕೊಂಡಿದ್ದೀನಿ ಅಷ್ಟೇ ನಾನು. ಇವಾಗ ಇದು ರಸಮ್ಗೆ ಲಾಸ್ಟಲ್ಲಿ ಒಂದು ತುಪ್ಪದ ಒಗ್ಗರಣೆ ಹಾಕಲಿಕ್ಕೆ ಸ್ವಲ್ಪ ಇಲ್ಲಿ ತುಪ್ಪ ಒಂದು 3 ಸ್ಪೂನ್ ಆಗೋಷ್ಟು ಇಟ್ಕೊಂಡಿದ್ದೀನಿ. ತುರಿದಿಟ್ಕೊಂಡಿದ್ನಲ್ಲ ಬೆಟ್ಟದ ನೆಲ್ಲಿಕಾಯಿ, ಅದು ರಸಮ್ ಒಂದು ಕುದಿ ಬಂದಮೇಲೆ ಸೇರಿಸ್ತಾ ಇದ್ದೀನಿ. ಆವಾಗಲೇ ನಾವು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ವಲ್ಲ ಅದರೊಟ್ಟಿಗೆ ಹಾಕ್ಬೋದು ನೀವು. ನಾನು ತುರಿಲಿಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ, ಹಾಗಾಗಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಅದು ಒಂದು ಕುದಿ ಬರೋ ಅಷ್ಟರಲ್ಲಿ ಈ ಕಡೆ ರಸಮ್ಗೆ ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಸೇರಿಸ್ತಾ ಇದ್ದೀನಿ. ಜೀರಿಗೆ ಎಲ್ಲ ನಾನು ಕುಟ್ಟಿ ಪುಡಿ ಮಾಡಿ ಹಾಕಿದ್ದೆ ಅಲ್ವಾ, ಸೊ ಎಕ್ಸ್ಟ್ರಾ ಜೀರಿಗೆ ಹಾಕ್ತಾ ಇಲ್ಲ. ಹಾಗೆ ಒಣಮೆಣ್ಸಿನ್ಕಾಯಿ ಬೇಕಿದ್ದರೆ ಹಾಕೋಬೋದು. ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಏಕೆಂದರೆ ಮೆಣಸೆಲ್ಲ ಸ್ವಲ್ಪ ಕಡಿಮೆ ಹಾಕಿರ್ತೀವಿ. ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ರಸಮ್ಮು. ಕೊನೆಯಲ್ಲಿ ಬಿಸಿ ಬಿಸಿ ಆಗಿರೋವಂಥ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಬಿಟ್ರೆ ರಸಮ್ಗೆ ರೆಡಿ. ಸಖತ್ತಾಗಿರುತ್ತೆ. ಚೆನ್ನಾಗಿ ಕುದಿಬೇಕು ಮಾತ್ರ ರಸಮ್ಮು. ಅನ್ನ ಸ್ವಲ್ಪ ಹಾಕ್ಕೊಂಡು ತಟ್ಟೆ ತುಂಬ ರಸಮ್ ಹಾಕ್ಕೊಂಡು ತಿಂತಾ ಇದ್ರೆ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ರಸಮ್ ಅಂತೂ ಯಾರಿಗೆ ಇಷ್ಟ ಆಗಲ್ಲ. ಸೌತ್ ಇಂಡಿಯಾದಲ್ಲಿ ಹುಟ್ಟಿ ರಸಮ್ ಇಷ್ಟ ಇಲ್ಲ ಅಂತ ಅಂದವರೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ ನಾನು ಇದು ಬೇಳೆ ಬೇಯಿಸೋವಾಗ. ನೀವೂ ಸಹ ಟ್ರೈ ಮಾಡಿ. ಬೆಟ್ಟದ ನೆಲ್ಲಿಕಾಯಿ ತಿಂದಂಗೂ ಆಗುತ್ತೆ, ಅದೂ ಸಹ ಆರೋಗ್ಯಕ್ಕೆ ಒಳ್ಳೆಯದು ತುಂಬಾ. ಹಾಗೆಯೇ ಈಗ ಸೀಸನ್ ಚೆನ್ನಾಗಿ ಸಿಗ್ತಾ ಇದೆ. ಬೆಟ್ಟದ ನೆಲ್ಲಿಕಾಯಿನ ಉಪಯೋಗಿಸ್ಕೊಂಡು ಬರೀ ಉಪ್ಪಿನಕಾಯಿ ಅದನ್ನೇ ಮಾಡೋದಲ್ಲ, ಅದನ್ನು ದಿನನಿತ್ಯ ಅಡುಗೆಗೂ ಉಪಯೋಗಿಸ್ಬೋದು. ಸೊ ಇದಾಗಿತ್ತು ಇವತ್ತಿನ ಕುಕಿಂಗ್ ವ್ಲಾಗ್. ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋಲಿ. ಥ್ಯಾಂಕ್ ಯು.